ಮಾಯೆ ಅರಿತೋ ಬೆರೆತೋ ನೆನೆಯುವೆ ದೇವ ಅರಿತೋ ಬೆರೆತೋ ನೆನೆಯುವೆ ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಕಪಟ ನಾಟಕ ಸೂತ್ರಧಾರೆ ಕಪಟ ನಾಟಕ ಸೂತ್ರಧಾರೆ ಜ್ಞಾನ ರೂಪದ ಗಾನವಿಹಾರೆ ಕಪಟ ತಾಟಕ ಸೂತ್ರಧಾರೆ ದಾದ ರೂಪದ ಗಾದವಿಹಾರೆ ಆನಂದ ಪರಮಾನಂದ ನಿನ್ನಯ ಧ್ಯಾನ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಅರೆತೋ ಬೆರೆತೋ ನೆನೆಯುವೆ ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಕಪಟ ಶಾಂತಕಾರ ಕೃಷ್ಣ 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 ಶಾಂತಕಾರ ಜ್ಞಾನ ಗೋಚರ ಶಾಂತಕಾರ ಜ್ಞಾನ ಗೋಚರ ಶಾಂತಕಾರ ಜ್ಞಾನ ಗೋಚರ ನಿತ್ಯ ನಿರಂಜನ ಸತ್ಯ ಸ್ವರೂಪ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ಅರೆತೋ ಬೆರೆತೋ ನೆನೆಯುವೆ ದೇವ ಅರೆತೋ ಬೆರೆತೋ ನೆನೆಯುವೆ ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ ನಿನ್ನ ಮಾಯೆ ನಿನ್ನ ಮಾಯೆ ನಿನ್ನ ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರುವರು ಎಚ್ಚರಗೊಳ್ಳುವವರೆಗೂ ಈ ದ್ವಾರದಲ್ಲಿಯೇ ಕಾಯುವೆನು. ಏನಿ ಭವ್ಯ ಭವನದ ಶೃಂಗಾರ ವೈಭವ ಮಾತವನರ ಮನೆಯು ಮನಗೆ ಜಗದೊಳಿದಕ್ಕೆ ದಾಟಿ ಕಾಣೆ ನಮ್ಮ
ಜಗದೊಳಿದಕ್ಕೆ ಸಾಟಿ ಕಾಣೆನ ಫಲ 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 ಮುತ್ತು ರತ್ನಗಳಿಂದ ಕೆತ್ತಿರುವ ಗೋಡೆಗಳು ಮುತ್ತು ರತ್ನಗಳಿಂದ ಕೆತ್ತಿರುವ ಗೋಡೆಗಳು ವಜ್ರಗಳ ಕಂಬಗಳು ವಜ್ರಗಳ ಕಂಬಗಳು ನೀಲಿ ಹೊತ್ತ ಕೆಂಪುಗಳ ವಜ್ರಗಳ ಕಂಬಗಳು ವಜ್ರಗಳ ಕಂಬಗಳು ನೀಲಿ ಹೊತ್ತ ಕೆಂಪುಗಳು ಗೋಮೇದಿತ ಪುಷ್ಟರಾಗ ವೈಡೂರ್ಯಗಳೀ ಸೊಬಗ ಗೋಮೇದಿತ ಪುಷ್ಯರಾಗ ಗೋಮೇದಿತ ಪುಷ್ಯರಾಗ ವೈಡೂರ್ಯಗಳೀ ಸೊಬಗ ಅನ್ನದ ಹಳಸಗಳು ತೊಳದೊಳ ಹೊಳೆಯುವ ಹಳಸಗಳು ತೊಳದೊಳ ಹೊಳೆಯುವ ಮಾಧವನರ ಮನೆಯು ಮನೆಗೆ ಜಗದೊಳಿದಕ್ಕೆ ಸಾಟಿ ಕಾಣೆನ ಫಲ 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 ಮಾಧವನ ಅರಮನೆಯು ಎನಿಸುವ ಶ್ರೀಹರಿಯ ಭವನವಿದು ಅಗಿಲಿಗೂಢವೋ ಮಾಧವನ ಅರಮನೆಯು ಎನಿಸು ರಮ್ಯವೋ ಶ್ರೀಹರಿಯ ಭವನವಿದು ಅತಿನಿಗೂಢವೋ ಎತ್ತಲು ನೋಡುತ್ತಿರೆ ಹೊನ್ನಿನ ಪುಕ್ಕಳಿಗಳು ಎತ್ತಲು ನೋಡುತ್ತಿರೆ ಹೊನ್ನಿನ ಪುಕ್ಕಳಿಗಳು ಚಿತ್ತಕ್ಕೆ ಉದವನು ಬೀರುತ್ತಲಿರುವ ನೋಡಲ್ ಚಿತ್ತಕ್ಕೆ ಉದವನು ಬೀರುತ್ತಲಿರುವ ನೋಡಲ್ ಮಾಧವನರ ಮನೆಯು ನನಗೆ ಜಗದೊಳಿದಕ್ಕೆ ಸಾಟಿ ಕಾಣೆನ ಫಲ 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 ಅಬ್ಬಬ್ಬಾ ಏನೇ ಭವ್ಯ ಭವನದ ಶೃಂಗಾರ ವೈಭವ ನನ್ನ ನನ್ನ ಮನದಲ್ಲಿ ಮಡಗು ಮಡಗು ವಾಸವಾಗಿಲ್ಲ ಸರಿ ಸರಿ ಏನಂತ ಕಾಣುವ ಶಿಲೆಗಳ ದಾಡಲೇ ಈ ಬಾಗಿ ಬಳುಕುವ ಶಿಲೆಗಳ ಕೃಷ್ಣನ ರಸಿಕತನವನ್ನು
ಭವನದ ವೈಭವ ನೋಡಲಾನಂದವಾಗಿದೆ ನೋಡಲಾನಂದವಾಗಿದೆ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ ಶಿಲಾಫಲಕೀಯ ಭಾವಭಂಗಿ ಓರಿ ಓರಿ ನೋಡಿರಿ ಸಾಗರ ಕುಡಿದು ಕುಡಿದಂತ ಈ ವಾರಾಂಗನೆಯರ ಕಡಿಗಣ್ಣಿನ ಕುಡಿ ನೋಡಿದ ಬೈಕರಿ ನಕ್ಷತ್ರಂತೆ ಪಳಪಳನೆ ಹೊಳೆಯುವ ಈ ನಯನ ಸಂಸಂಗಿಗೆ ನವ ಜವ ಚಂದ್ರಕಾಂತ ಬಳ್ಳಿ ಬರುವ ಮಧು ಚಂದ್ರನೇ ಮೋಹಿತ ನಾನೇ ಸಾರಿ ನೋಡುತ್ತಿದ್ದರೆ ನಾನೇ ಒಂದು ಸಾರಿ ಇದಪ್ಪಲೇ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ ವೈಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಂದನ ವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನ ಧೀಶ್ವರ ವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನ
ಸಿಂಹಾಸನ ಈಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಗೌರವೇಶ್ವರ ಗೌರವೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದ ವೀರ ಪ್ರಚಂಡ ಗೌರವ ರಣರಂಗದಲ್ಲಿ ವೀರ ಪ್ರಚಂಡ ಗೌರವ ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತ ವಯ್ಯ ದುರ್ಯೋಧನ ಸ್ವಾಗತ ವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಕುರುನಂದನ 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 ಕೌರವೇಶ್ವರ ನನಗೇನು ಮತಿಭ್ರಮಣೆಯೇ ಇಲ್ಲ ಭ್ರಾಂತೆ. ಚತುರ್ ಸಮುದ್ರ ಪರಿವೇಕ್ಷಿತವಾದ ಧರಣಿಯ ತೀರ ಸಂಪತ್ತುಗಳಿಗೆ ಬದ್ಧಾಡಳಿತಪತಿಯಾಗಿ ಜೈ ಜೈ ಎಂದು ರಾಜಾದಿರಾಜರುಗಳಿಂದ ಜೈಂಕಾರ ಮಾಡಿಸಿಕೊಂಡು ನವಕಂಡ ಭೂಮಂಡಲಾದಿ ಮಣಿಮಕುಡ ವಿಪ್ರಮದಿಂದ ನಿರಂತರ ನಿರಪಾದ ಪುರಸ್ಕೃತನಾಗಿ ಹರಿವೀರ ಚಂಡ ನಿರ್ಮೂಲನ ಧೋರಣ ಬಲಪಂಡಿತನಾಗಿ ದಿಗ್ದಿಗಂತೆ ಸಾಕ್ಷಾ ಭಯಂಕರಾಧಿಪ ಸಾಮ್ರಾಜ್ಯಾಧಿಪ ನಾನಾರು ಸ್ವಸಾಗರ ಪುತ್ರಿಯನ್ನೇ ಪೃಥ್ವಿಯನ್ನೇ ಶಾಸನ ಮಾಡಬಲ್ಲ ವಸುಂಧರೆ ಕುವರ ಗಾಂಧಾರಿಯ ಗರ್ಭ ಸಂಜಾತ ಮಲ್ಲರೋಳಮಲ್ಲ ಎಲ್ಲರೆಲ್ಲರೂ ಗೆಲ್ಲಬಲ್ಲ ಛಲದಂಗಮಲ್ಲ ಇಂತಹ ಚಂದ್ರಕುಲ ಚಕ್ರೇಶ್ವರನಾದ ನನ್ನ ಹಸ್ತಿನಾಪುರ ಭವನಕ್ಕಿಂತಲೂ ಈ ಮಾಧವನ ಭವನ ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ. ಇಲ್ಲ ಇಲ್ಲ, ಇದೆಲ್ಲವೂ ಕೃಷ್ಣನ ಮಾಯಾಜಾಲ. ಎಲ್ಲವೆಲ್ಲವೋ ಕೃಷ್ಣ, ಈ ನಿನ್ನ ಮಾಯಾ ಶಯನಾಗಾರವನ್ನು ನೋಡಿ ಬೆಚ್ಚಿ ಬೆರಗಾಗುವನಲ್ಲ, ಈ ಛಲದಂಗಮಲ್ಲ. ನಾನು ಇಲ್ಲಿಗೆ ಬರಲೇಬಾರದಾಗಿತ್ತು. ನನ್ನ ಸೋದರ ಮಾವನ ಸಲಹೆಯಂತೆ ದಾಯಾದಿಗಳ ಕಣ್ತಪ್ಪಿಸಿ ಇಲ್ಲಿಗೆ ಬಂದದ್ದಾಯಿತು. ಇರಲಿ ಇರಲಿ, ಬಂದದ್ದು ಬಂದತ್ತಾಗಲಿ. ನನ್ನ ಭಾಗ್ಯೋದಯವು ಹೇಗಿದೆ ಎಂಬುದನ್ನು ಮುಂದೆ ನೋಡ. ಸಾತ್ವಿಕಿ, ನಿಮ್ಮ ಕೃಷ್ಣನಲ್ಲಿ ನೇನು ಎಚ್ಚರಗೊಳ್ಳುವರು, ಬಂದು ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಏನು ಶ್ರೀಕೃಷ್ಣನು ನಿದ್ರಿಸುತ್ತಿರುವನು. ವಿರಾಡನ ಪುತ್ರಿಯಾದ ಉತ್ತರೆಯ ವಿವಾಹ ಸಂಭ್ರಮದೊಳ್ಳಲಿದು ಗೋವುಗಳನ್ನು ಕಾಯ್ದು ತನುನೊಂದು ಮಲಗಿರುವ ಹಗಲು ನಿದ್ರೆಯೋ ಅಥವಾ ಕಪಟ ನಿದ್ರೆಯೋ ತನ್ನ ರಾಜ್ಯಭಾರವನ್ನೆಲ್ಲ ಅಣ್ಣರಾದ ಬಲರಾಮರಿಗೊಪ್ಪಿಸಿ ತಾನು ಮಾತ್ರ ಎಷ್ಟೊಂದು ನಿಶ್ಚಿಂತನಾಗಿ ಮಲಗಿರುವ, ಎಷ್ಟೊಂದು ನಿಶ್ಚಿಂತ ಪುರುಷನಯ್ಯಾಯಿತ. ಇರಲಿ 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 ಇರಲಿ, ಕೃಷ್ಣನು ಎಚ್ಚರವಾಗುವವರು ಈ ಮಂದಿರದಲ್ಲಿ ಕಾದು ಕುಳಿತು ನನ್ನ ಕಾರ್ಯ ಸಾಧನೆ ಮಾಡಿ. ಸಾತ್ವಿಕಿ, ನಿಮ್ಮಲ್ಲಿ ಒಂದು ಮಾತಿರುವುದು. ಏನದು ಕುರುರಾಜ? ನಮಗೂ ಪಾಂಡವರಿಗೂ ಭೀಕರವಾದ ಯುದ್ಧವು ಸಂಘಟಿಸಿ, ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಿ
ಅದಕ್ಕೆ ನಾನೀಗ ಉತ್ತರ ಕೊಡಲು ಸಾಧ್ಯವಿಲ್ಲ. ಹೇಗೆ ಸಾಧ್ಯವಿಲ್ಲ? ಏಕೆಂದರೆ ನಾವೆಲ್ಲರೂ ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಶ್ರೀಕೃಷ್ಣನ ಎಲ್ಲಿರುವುದೋ ನಾವು ಅಲ್ಲೇ ಇರುವೆವು. ಸರಿಯಾದ ಮಾತು ಸಾತ್ವಿಕಿ. ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದ್ದೇ ಆದರೆ ಮಾಧವನೊಡನೆ ಯಾದವರು ಕೂಡ ನಮ್ಮ ಪಕ್ಷವನ್ನು ವಹಿಸಿದ್ದಂತೆಯೇ ಸರಿ. ಆಗಲಿ ಆಗಲಿ ಸಾತ್ವಿಕಿ. ಬನ್ನಿ, ಸಂದೇಹವೇ ಬೇಡ, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಇದು ಪಾದಪಾಶ್ವ ಛಲದೋರ್ದಂಡ ಗದಾರ್ದಂಡ ಪ್ರವೀಣನು ಹರಿವೀರ ಭಯಂಕರನು ಹಸ್ತಿನಾಪುರ ರತ್ನ ಸಿಂಹಾಸವನ್ನೇರಿ ಆರಾಧಿಸಬೇಕಾಗಿರುವ ಈ ಗುರುಚಕ್ರೇಶ್ವರನಾದ ನಾನು ಈ ಮಾಧವನ ಪಾದದಲ್ಲಿ ಛೇ, ಅಸಂಭವ, ಅಪಮಾನ. ಇದು ಕುರುಕುಲಕ್ಕೆ ಗೌರವ. ನನಗೆ ಸರಿಸಮನಾದ ಪೀಠ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ ಹೇ ಮಾಧವ ಮಧುಸೂದನ, ಹೇ ಮಾಧವ ಮಧುಸೂದನ, ಈ ದೀನನ ಮೊರೆ ಕೇಳಿಸದೆ. ಜನಾರ್ದನ, ವಾಸುದೇವ, ಈ ದೀನನ ಮೊರೆ ಕೇಳಿಸದೆ. ಪರಮಾತ್ಮ ಜನಾರ್ದನ, ದೀನರ ಸಲಹುವ ದಾನವ ವೈರಿ, ದೀನರ ಸಲಹುವ ದಾನವ ವೈರಿ, ಧ್ಯಾನವ ಮಾಡೆ ತೋರೋ ಹರಿಯೇ. ಧ್ಯಾನವ ಮಾಡೆ ತೋರೋ ಹರಿಯೇ. ಮಾಧವ ಮಧುಸೂದನ, ಹೇ ಮಾಧವ ಮಧುಸೂದನ, ಈ ದೀನನ ಮೊರೆ ಕೇಳಿಸದೆ. ಪರಮಾತ್ಮ ಎಲ್ಲಿರ್ಬೇಕು? ಈ ದೀನನ ಮೊರೆ ಕೇಳಿಸದೆ. ವಾಸುದೇವ, ಪರಮಾತ್ಮ ಕೇಶವನಯ ನಾಮಾಮೃತವ, ಕೇಶವನಯ ನಾಮಾಮೃತವ ನೆನೆಯುತ್ತೆ ಸ್ಮರಿಸುತ್ತೆ ಈ ನನ್ನ ಜೀವ. ನೆನೆಯುತ್ತೆ ಸ್ಮರಿಸುತ್ತೆ
ನಿನಗಾಗಿ ಇಂದು ನಾ ಓಡಿ ಬಂದೆ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದೀನನ ಮೊರೆ ಕೇಳಿಸದೆ ಈ ದೀನನ ಮೊರೆ ಕೇಳಿಸದೆ 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 ಸಾತ್ವಿಕಿ ಎಲ್ಲಿ ನನ್ನ ಪ್ರಾಣಸಖನು? ಇನ್ನೆಲ್ಲಿ ನಿನ್ನ ಪ್ರಾಣಸಕ? ಏಕೆ ಏನಾಯಿತು ಸಾತ್ವಿಕಿ? ಅದನ್ನು ನಾ ಹೇಳುವ ಮನಸ್ಸಿಲ್ಲ, ನೀನೇ ನೋಡು. ಓಹೋ, ಅಣ್ಣನಾದ ದುರ್ಯೋಧನ ನನಗಿಂತಲೂ ಮೊದಲೇ ದ್ವಾರಕೆಯಲ್ಲಿ. ಅರ್ಜುನ, ನಿನ್ನ ಆಲಸ್ಯ ಪ್ರವೃತ್ತಿಯ ಫಲವಾಗಿ ಎಲ್ಲವೂ ಹಾಳಾಯಿತು. ದುರ್ಯೋಧನನು ಇಂದು ಶ್ರೀಕೃಷ್ಣನ ಸಹಾಯವನ್ನು ಬೇಡುವುದು ಇದೆಂತಹ ವಿಡಂಬನೆ ಪಾರ್ಥ. ಇದು ವಿಡಂಬನೆಯಲ್ಲ ಸಾತ್ವಿಕಿ, ಪಾಂಡವರ ದುರ್ದೈವ. ಅಥವಾ ಅದಕ್ಕೆ ನಾವು ಮರುಗುವುದಾದರೂ ಏನಿದೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ಒಂದು ವೇಳೆ ಶ್ರೀಕೃಷ್ಣನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ಅದು ನಮಗೆ ಸಂತೋಷದ ವಿಷಯವೇ. ಯುಧಿಷ್ಠಿರನು ತನ್ನ 4 ತಮ್ಮರು ಹಾಗೂ ಪಾಂಚಾಲಿಯ ಸಹಿತ ಮತ್ತೊಂದು ಸಾರಿ ತಮ್ಮ ಚಿರದಿನದ ಸಲುವಾಗಿ ವನವಾಸಕ್ಕೆ ತೆರಳಿದರಾಯಿತು. ಅರ್ಜುನ, ನನ್ನನ್ನು ನೋಡಿ ನಿನಗ ಸಮಾಧಾನವೇ? ನೀನು ದ್ವಾರಕೆಗೆ ಹೊರಟಿ ಎಂದು ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವದ ಬಲ, ನಿನಗಿಂತ ಮೊದಲೇ ದ್ವಾರಕೆಯನ್ನು ಪ್ರವೇಶಿಸಿರುವೆನು. ಸುಯೋಧನ, ಅಭಿಮಾನ ಶೂರರು, ಇಚ್ಛಾಶಕ್ತಿಯಿಂದ ಸ್ವಸಾಮರ್ಥ್ಯವನ್ನಾಗಿ ಉಳ್ಳವರು ಹಾಗೂ ಶ್ರೀಕೃಷ್ಣನ ಪರಮಾತ್ಮನ ಶ್ರೀರಕ್ಷೆಯನ್ನು ಪಡೆದ ನಾವು ನಾನಿಲ್ಲಿಗೆ ಬಂದದ್ದು ಗುರು ಸನ್ನಿಧಿಗೂ ದೇವ ಮಂದಿರ. ಮೊದಲು ಹೋದರೇನು, ಕೊನೆಗೆ ಹೋದರೇನು, ಅವರವರ ಭಾವಾನುರೂಪವಾದ ಫಲವು ಅವರಿಗೆ ಲಭಿಸೇ ಲಭಿಸುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇಂತಹ ಸಮಯದಲ್ಲಿ 4 ಕಡೆ ತಿರುಗಿದರೆ ತಾನೇ ಹಲವು ಮಂದಿ ರಾಜರ ಸಹಾಯ ಸಹಕಾರ ನಮಗೆ ದೊರಕುವುದು. ಸುಯೋಧನ, ಅಭಿಮಾನ ಶೂರರು, ಇಚ್ಛಾಶಕ್ತಿಯನ್ನು ಉಳ್ಳವರು ಹಾಗೂ ಶ್ರೀಕೃಷ್ಣನ ಮಾರ್ಗದರ್ಶನ ಮತ್ತು ಕೃಪಾದೃಷ್ಟಿಯನ್ನು ಹೊಂದಿರುವ ನಮಗೇಕೆ ಹಲವು ರಾಜರ ಸಹಾಯ? ನಾನಿಲ್ಲಿಗೆ ಬಂದದ್ದು ಭಕ್ತವತ್ಸಲನು ಭಕ್ತ ಪರಾಧೀನನೂ ಆದ ಪಾಂಡವರ ಮೊರೆಗೆ ಪ್ರಸನ್ನನಾಗುವ ಈ ಪುರುಷೋತ್ತಮನ ಪಾದದ ತಲದಲ್ಲಿ ಕುಳಿತು 4 ಹಿತವಚನಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಂದಲೇ ಹೊರಟು 4 ಜನ ರಾಜರ ಸಹಾಯವನ್ನಾಗಲಿ ಸಹಕಾರವನ್ನಾಗಲಿ ಅಪೇಕ್ಷಿಸಿ ಅಲ್ಲ. ನೀನು ಯಾವ ಇಚ್ಛೆಯಿಂದಾದರೂ ಬಾ, ಆದರೆ ಈ ಬಾರಿ ಇನ್ನ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದಿರುವನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ ದುರ್ಯೋಧನ. ಕುರುಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ರಕ್ತವು ಹರಿಯುತ್ತಿರುವುದೆಂಬುದನ್ನು ನಾನು ಮರೆತಿಲ್ಲ. ಹೇ ಜನಾರ್ದನ, ಜಾಗರೀತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದ ಸೀಮೆಯಿಂದ ಸತ್ಯದ ಸೀಮೆಗೆ ಸೇರಿಸಿ ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು 7 ಚಕ್ರಪಾಣಿ 3 ಲೋಕದ ಮಂಗಳವು ನಿನ್ನನ್ನೇ ಹೊಂದಿದೆ. ಶಬರಿಗವಯವರೆಂಬ ಪ್ರಭುವೇ ಏಳೋ, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವದ ತಾಳು. ಏನು ನಿನ್ನಯ ಲೀಲೆ ದೀನದಯಾಳು. ಶೀಘ್ರದಿ ಜಾಗನಾಗಿ ಎನ್ನ ಮೊರೆ ಕೇಳೋ,
ಎನ್ನ ಮೊರೆ ಪಾಲಕಿ ಪಾಳು. ಓ ಸಿಂಧು ಶಯನ ಸುಂದರ ವದನ. ಓ ಸಿಂಧು ಶಯನ ಸುಂದರ ವದನ. ನೀಗಿಸು ಲೋಕದ ಭವಬಂಧನ. ನೀಗಿಸು ಲೋಕದ ಭವಬಂಧನ. ಓ ಸಿಂಧು ಶಯನ ಹಗಗ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 gಗಗgಗgg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 
ಶ್ರೀ ಕೃಷ್ಣ ಹಗೆ ಪಾಂಡವರ ಆರಾಧ್ಯ ಬ್ರಹ್ಮಾಂಡರು ನೀನ ಶರಣ್ಯ ಪಾಂಡವರ ಆರಾಧ್ಯ ಬ್ರಹ್ಮಾಂಡರು ನೀನ ಶರಣ್ಯ ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದ ಮೊರೆಯಿಡಲು ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದ ಮೊರೆಯಿಡಲು
ಯಾರು? ಪಾರ್ಥ ಬಂದು ಎಷ್ಟು ಹೊತ್ತಾಯಿತು? ಎಲ್ಲರೂ ಕುಶಲವೇ? ಹೌದು ಪರಮಾತ್ಮ. ಛೇ, ಈ ಚರಣದಡಿಯಲ್ಲಿ ನೀನೇಕೆ ಕುಳಿತ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ? ಪರಮಾತ್ಮ, ನಿನ್ನ ಪಾದ ಸಾನ್ನಿಧ್ಯವೇ ನನಗೆ ವೈಕುಂಠ. ನಿಮ್ಮ ಪಾದ ಪರಾಗವೇ ನನಗೆ ಮಹಾಪ್ರಸಾದ. ವಾಸುದೇವ, ಯಾರು? ಕುರುಚೇಶ್ವರ. ಕೌರವೇಶ್ವರ ಬಂದು ಎಷ್ಟು ಹೊತ್ತಾಯಿತು? ಸೌಖ್ಯವೇ? ಬಂದವರು ತಾವಾದರೂ ನನ್ನನ್ನು ಎಚ್ಚರಿಸಬಾರದಿತ್ತೆ? ಚಕ್ರವರ್ತಿಯಾದ ನೀವು ಸಹ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತಲ್ಲ ಭಾವ. ರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಲು ಸಾಧ್ಯವೇ? ಅವರು ಬಂದು ಬಹಳ ವೇಳೆಯಾದರೂ ಎಚ್ಚರವಾಗದ ನೀರು ಈ ನಿನ್ನ ಪ್ರಾಣ ಮಿತ್ರ ಭಾರತನ ಬಂಧುಗಳನ್ನೇ ಎದ್ದು ನಿಂತು ಭಾಷಣವನ್ನೇ ಪ್ರಾರಂಭಿಸಿ ಬಿಟ್ಟೆಯಲ್ಲ. ಚೆನ್ನಾಗಿದೆ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀನು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದಿರಲಿ, ನೀವಿರೋರು ಏಕಕಾಲದಲ್ಲಿ ಏತಕ್ಕಾಗಿ ಬಂದಿರುವಿರಿ? ಕೃಷ್ಣ ಭರತನನ್ನು ಪಡೆದಂತೆ ಕುರು ಪಾಂಡವರಿಗೆ ಭೀಕರವಾದ ಸಂಗ್ರಾಮವು ಸಿದ್ಧವಾಗಿರುವುದು. ಅದರಲ್ಲಿ ನೀರು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಇಲ್ಲಿಗೆ ಬಂದಿರುವುದು. ಪಾಂಡವರಿಗೂ ನಿಮಗೂ ಇದ್ದವೇ? ಇದೆಂತಹ ದುಡುಕಿನ ಕಾರ್ಯಪ್ಪ ದುರ್ಯೋಧನ. ನೋಡು, ವಿಚಾರ ಮಾಡು. ಈ ಯುದ್ಧದ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಏನದು ಭಾವ ನಿನ್ನ ಸಲಹೆ? ಬಲ್ಲೆಯ ಭಾವ, ನೀರು ಕೊಡ. ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇಕೆ? ನಿರಾಸೆ ಭಾವ, ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ? ಸಂತಾಪ ದುರಿತ ಬೇಡವೋ ಈ ಹಠ? ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ? ಸಂತಾಪ ದುರಿತ ಬೇಡವೋ ಈ ಹಠ? ಸಮರ ಸಾಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ? ಲಾಭ ಯಾರಿಗೋ? ಸದಯರೊಡನೆ ದ್ರೋಹವೆಸಗಿ ಭರತ ಭೂಮಿಯಾಳ ಬಯಸಿ. ದುರ್ಯೋಧನ, ಸದಯರೊಡನೆ ದ್ರೋಹವೆಸಗಿ ಭರತ ಭೂಮಿಯಾಳ ಬಯಸಿ ಒಂದು ಬಳಗ ರಕ್ತದಿಂದ ದುರ್ಯೋಧನ, ಬಂದು ಬಳಗ ರಕ್ತದಿಂದ ಮರಣ ಹೋಮ ಮಾಡಬೇಡ, ಭ್ರಾಂತನಾಗಿ ದುಡುಕಬೇಡ.
ಲಾಭ ಯಾರಿಗೋ. ಭಾವ, ಕೇವಲ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರುಗಳಾದ ನೀವುಗಳು ಹೊಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳು. ಕೃಷ್ಣ, ಈ ನಿನ್ನ ನೀತಿ ವಚನಗಳನ್ನು ಕೇಳಲು ನಾನು ಅಲ್ಲಿಂದ ಇಲ್ಲಿಗೆ ಬಂದವನಲ್ಲ. ಈಗೇನು ನಮಗೆ ಸಹಾಯ ಮಾಡುವೆಯೋ ಇಲ್ಲವೋ ಹೇಳಿಬಿಡು. ಅರ್ಜುನ, ಕೇಳಿದೆಯಾ ನಿಮ್ಮ ಅಣ್ಣನಾಡುವ ಮಾತುಗಳನ್ನ? ನೀನು ಕೂಡ ಯಾದವರ ಸಹಾಯವನ್ನು ಪಡೆಯಲು ಬಂದದ್ದೇ ತೋರುತ್ತಿರುವುದು. ವಾಸುದೇವ, ಪಾಂಡವರ ರಾಯಭಾರಿಯಾಗಿ ಕುರುಸಭೆಗೆ ಹೋದ ಧೌಮ್ಯರ ಸಂಧಾನವನ್ನು ನಿರಾಕರಿಸಿ ಮುಂದೊದಗಲಿರುವ ಮಹಾಯುದ್ಧಕ್ಕೆ ಆಹ್ವಾನವನ್ನಿಟ್ಟ ಈ ಸುಯೋಧನನ ಅಭಿಮತವೇ ನನ್ನ ಅಭಿಮತ. ನಾನು ಮುಂದೊದಗಲಿರುವ ಯುದ್ಧಕ್ಕೆ ನಿಮ್ಮ ಸಹಾಯವನ್ನು ಅಪೇಕ್ಷಿಸಿ ಬಂದಿರುವೆನು ದೇವ. ಕೃಷ್ಣ, ನಮ್ಮಿಬ್ಬರಿಗೂ ನೀನು ಸಮಾನ ಬಂಧು. ನಿನ್ನ ಬಳಿಗೆ ಯಾರು ಮೊದಲು ಬಂದರೋ ಅವರು ಪಕ್ಷವನ್ನು ವಹಿಸುವುದು ವೀರೋಚಿತವಾದ ಧರ್ಮ. ಅಲ್ಲದೆ ನೀನು ವೀರನು, ನ್ಯಾಯಶೀಲನು. ಮೊದಲು ಬಂದ ನನ್ನ ಪಕ್ಷವನ್ನು ವಹಿಸಿದ್ದರೆ ಆ ಧರ್ಮವನ್ನು ಪಾಲಿಸಿದಂತಾಗುವುದು. ಕೃಷ್ಣ ಭಾವ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಕಪಟಿ, ಆತನಾದರೂ ನಿನಗಿಂತಲೂ ಚಿಕ್ಕವನಲ್ಲವೇ? ತನಗೆ ಬೇಕಾದ್ದನ್ನು ಕೇಳುವ ಅಧಿಕಾರ ಆತನಿಗಿದೆ. ಈಗ ಕೇಳಿರಿ. ಅಪ್ರತಿಮ ವೀರರಿಂದ ಕೂಡಿದ ಬಲರಾಮ ಸಹಿತ ಯಾದವ ಅಕ್ಷೋಣಿ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನೂ ಆದ ನಾನು ಮತ್ತೊಂದು ಕಡೆ. ಪಾರ್ಥ, ನೀನು ಯಾವುದು ಬೇಕು? ಪರಮಾತ್ಮ, ನೀನು ನಿರಾಯುಧನು ನಿರಸ್ತ್ರನೂ ಆದರೂ ನಾನು ನನ್ನೇ ಅಪೇಕ್ಷಿಸುವೆನು ಪರಮಾತ್ಮ. ನಿರಸ್ತ್ರನು ನಿರಾಯುಧನೂ ಆದ ಈತನನ್ನು ಕಟ್ಟಿಕೊಂಡು ನನಗೇನು ಪ್ರಯೋಜನ? ಕೃಷ್ಣ, ದುರ್ಯೋಧನ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಗುರು ಬಲರಾಮರ ಸಹಿತ 11 ಅಕ್ಷೋಹಿಣಿ ಸೈನ್ಯವೇ ನನ್ನ ಪಕ್ಷವನ್ನು ವಹಿಸಲಿ. ಭಲೇ ಭಾವ, ನಿನ್ನ ಪರಾಕ್ರಮಕ್ಕೆ ತಕ್ಕದನ್ನೇ ಕೇಳಿರುವೆ. ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡು. ಅರ್ಜುನ, ಫಲೇ ಫಲೇ ಕಪಟ ನಾಟಕ ಸೂತ್ರಧಾರಿ ಫಲೇ, ಭಕ್ತರನ್ನೆಚ್ಚರಿಸುವ ಈ ನಿನ್ನ ಕಣ್ಸನ್ನೆಯ ಕಪಟ ಮೋಸವನ್ನು ನಾನೇನು ಅರಿಯದವನೆಂದು ಭಾವಿಸಿದೆಯಾ? ಬಡಿದೆ ಏನಿದು ಕಣ್ಸನ್ನೆಯ ಕಪಟ ಮೋಸ? ಕೃಷ್ಣ, ಬಡಿದೆ ಏನಿದು ಕಣ್ಸನ್ನೆಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಹೇಳಯ ಸಮರ, ಶತ್ರುದಾಹ ಪ್ರಚಂಡ ರಕ್ತ ಕೋಡಿಯ ಹರಿಸೆ, ಮೃತ್ಯು ತಾಂಡವ ಪ್ರಳಯ ಮೃತ್ಯು ಸಿಂಹನಾದ ಹರಣಿ ಸೋದ ಚತುರ ಈ ಕೌರವೇಶ್ವರ, ರಾಜಧರ್ಮ ಕಳಂಕ ಸಹಿಸಲಾರ, ರಣಧೋಳ್ ಆಯುಧವಂ ಧರಿಸದಿರೇ ಕೃಷ್ಣ, ರಣಧೋಳ್ ಆಯುಧವಂ ಧರಿಸದಿರೇ ಪಾಂಡವರನ್ನು ತೆಂದು ಪಾಲಿಪೆಯೋ ಓಡುವೆನು ನಿನ್ನ ಮನಮಥ ಚಂದ್ರ ನಿಪುಣ ಅವರ ನೀನು ಬಲುಕಪಟಿ, ಬಹುಪಕ್ಷಪಾತಿ. ಪಾಂಡವರೆಂದರೆ ಬಲುಕಪತಿ, ಅದರಲ್ಲಿ ಪ್ರಾಣದಾಣಾದರೂ ಹೌದು, ಹೀಗಿರುವಲ್ಲಿ ನೀನು ನಮ್ಮೊಡನೆ ಬೆರೆಯುತ್ತೇವೆ. ಮುಂಬರುವ ಕ್ಷೇತ್ರದಲ್ಲಿ ಆಯುಧಗಳನ್ನು ತೆಗೆದು ಭಾರಭಾರವಾಗಿ ವಚನವೇ ವಚನವಾಗಬೇಡ. ಎಚ್ಚರ! ಭಾವ,
ಮಾತಿಗೆ ಮಾಡಿದ ಪ್ರತಿಜ್ಞೆಯನ್ನು ಎಂದಾದರೂ ಮರೆಯುವುದು ಸಾಧ್ಯವೇ? ನಿನ್ನ ವಿಚಾರದಲ್ಲಿ ನಾನು ಯಾವಾಗಲೂ ಎಚ್ಚರದಿಂದಲೇ ಇರುವೆನು. ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು.